ಫ್ರೆಂಡ್ಸ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ಜಿಯೋ ಮಾರ್ಟಿಂದ ನಾನು ಸ್ವಲ್ಪ ಗ್ರಾಸರಿನೆಲ್ಲ ತರಿಸ್ಕೊಂಡಿದ್ದೀನಿ. ಜಿಯೋ ಮಾರ್ಟಿಂದ ತರಿಸ್ಕೊಂಡ್ರೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ, ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಎಲ್ಲನೂ. ನಾನು ಬೇಕಾಗಿರೋ ಐಟಮ್ಸ್ ಎಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಇದು ಕಸ್ಟರ್ಡ್ ಪೌಡರ್. ಇವಾಗ ಮಾವಿನಕಾಯಿ ಎಲ್ಲ ಐತಲ್ಲ, ನೋಡೋಣ ಮಾವಿನಕಾಯಿ ಏನಾದರೂ ಕಸ್ಟರ್ಡ್ ಮಾಡೋಣ. ಕಡಲೆಬೀಜ ಚೆನ್ನಾಗೈತೆ. ಕಡಲೆಬೀಜ, ಉದ್ದಿನಬೇಳೆ 1 kg. ಅಂಗಡಿಗೂ ಇದಕ್ಕೂ ಪರವಾಗಿಲ್ಲ, ಒಂದು 10 ರೂಪಾಯಿ ಕಮ್ಮಿ. ಒಂದು ಪಿಂಕ್ ಸಾಲ್ಟ್, ಸೈಂದ್ರಿಯ ಲವಣ ಅಂತಾರೆ. ಗಂಧದಂಗಿನಾಗ ಕಲ್ಲು ಉಪ್ಪು ಸಿಗ್ತೈತೆ. ನೋಡೋಣ ಇದ್ರಾಗ ಹಿಂಗೆ ಬರ್ತೈತೆ ಅಂತ ಟ್ರೈ ಮಾಡಿ. ಮೊಳಕೆ ಕಾಳು 22 ರೂಪಾಯಿ ಇರ್ತಾಯಿತ್ತು. ಇವತ್ತು ಆಫರ್ ಅಂತೆ, ಏನು 5 ರೂಪಾಯಿ 7 ರೂಪಾಯಿ ಕಡಿಮೆ. ಅದಕ್ಕೆ ಸಲಾಡು ಏನಾದ್ರು ಮಾಡೋಣ ಅಂತ. ಇದು ಅಷ್ಟೇ, ಇದು ಬೇರೆ ಬ್ರ್ಯಾಂಡು, ಹಿಂಗಿರ್ತದೆ ನೋಡೋಣ ಅಂತ. ರವೆ ಉಂಡೆ ಮಾಡಬೇಕು ಅಂತಲ್ಲ, ಅದಕ್ಕೆ ಜೀರಿಗೆ ಅರ್ಧ kg ನಲ್ಲಿ ಸಲ ತರಿಸ್ಕೊಂಡಿದ್ದೆ. ಪರವಾಗಿಲ್ಲ, 180 ರೂಪಾಯಿ ಅಷ್ಟೇ. ಆಫರ್ ನೋಡಿಕೊಂಡು ತರಿಸ್ಕೊಂಡು ಚೆನ್ನಾಗಿತ್ತು ಕ್ವಾಲಿಟಿ. ಮರದಾಗ ಹಾಕ್ಕೊಂಡು ನೋಡಿ ಹೆಂಗಾಯ್ತು ಡಿಸೈಡ್ ಮಾಡಬೇಕು. ಅದೇ ನಾನು ಒಂದು ಮಾಡಿ ನೀ 2 ಮಾಡ್ದ. ಚಾಕ್ಲೇಟ್ ತಿಂದು ಅಲ್ಲಿ ನೋವು ಬರೋದು, ಅಲ್ಲಿ ನೋವು ಅಂತ ಅವಾಗ ಹೇಳ್ತೀನಿ. ಇಂದ ಜ್ಯೂಸ್ ನಿನ್ನ ಮಗಳಿಗೆ ಬರ್ತಾವಳ, ನಿನ್ನ ಮಗಳಿಗೆ ಬುಕ್ ಮಾಡಿರೋದು ನೀನು. ನಂಗೆ ಗೊತ್ತು ನಿನ್ನ ಮಗಳು ಬರ್ತಾವಳೆ, ಅದಕ್ಕೆ ನೀನು ಬುಕ್ ಮಾಡಿರೋದು. ಬೇಕಾದರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಥ್ರೋ ಮಾಡೋದು ಅಷ್ಟೇ. ಇವತ್ತು ಏಕಾದಶಿ ಇರೋದ್ರಿಂದ ತುಂಬ ವಿಶೇಷ ಅಂತೇಳ್ಬಿಟ್ಟು, ಅದು ಬೇರೆ ಶುಕ್ರವಾರ ಪೂಜೆ ಮಾಡ್ಕೊಳ್ಳೋಣ ಸಂಜೆ ಅಂತೇಳ್ಬಿಟ್ಟು ನಾವು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡೋದಕ್ಕೆ ನನ್ನ ಮಗಳು ತಯಾರಿ ಮಾಡ್ತಾಯಿದ್ದಾಳೆ. ಅರ್ಶಿನ ಕುಂಕುಮ ಇಡಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಅರಿಶಿನ, ರೋಸ್ ವಾಟರು, ಹಾಲು, ಜವಾದಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವು ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀವಿ ಅಂತಂದರೆ, ಇದು ಜವಾದಿ ಪೌಡರು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಯಾದದ್ದು. ನಮಗೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಾವು ಹೊಸ್ಲಿಗೆ ಪ್ರತಿ ವಾರ ಇಡುವಾಗ ಇದೇ ಥರ ಎಲ್ಲರೂ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ. ಅದೇ ಥರ ಯಾವಾಗಲೂ ಅಷ್ಟೇ ಅರ್ಶಿನ ಕುಂಕುಮ ಇಟ್ಕೊಂಡು ಹೊಸ್ತಲು ತುಂಬ ಕಳಕಳಿಯಾಗಿ ಇರಬೇಕು. ಇದು ನಮ್ಮ ಕುಟುಂಬಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ನೋಡಿ, ಇದೇ ಜವಾದಿ ಪೌಡರು, ಇದು ಗಂಧದ ಅಂಗಡಿಯಲ್ಲಿ ಸಿಗುತ್ತೆ. ಇದೇ ಥರ ಇಟ್ಕೊಳ್ಳಿ ಫ್ರೆಂಡ್ಸ್. ಅರ್ಶಿನಕ್ಕೆ ಹಾಲು ಮಿಕ್ಸ್ ಮಾಡಿ ಇಡೋದ್ರಿಂದ 1 ವಾರ ಆದರೂ ಕೂಡ ಹೊಸ್ತಲು ಪ್ರೆಸೆಂಟಾಗಿ ನಾವು ಯಾವ ಥರ ಇಟ್ಟಿರ್ತೀವೋ ಅದೇ ಕಳೆ ಇರುತ್ತೆ. ಅದಕ್ಕೋಸ್ಕರ ನಾವು ಅರ್ಶಿನಕ್ಕೆ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಾದ ಮೇಲೆ ರಂಗೋಲಿ ಬಿಡಿಸ್ಕೊಂಡು ಹೊಸ್ಲು ಪೂಜೆನೂ, ದೇವ್ರ ಮನೆಯಲ್ಲಿ ಪೂಜೆನೂ ಎಲ್ಲ ನನ್ನ ಮಗಳು ಮಾಡಿ ಮುಗಿಸಿದ್ಲು. ನಾನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟಿಚ್ ಮಾಡಬೇಕಮ್ಮ ಅಂದಿದ್ದಕ್ಕೆ ನನ್ನ ಮಗಳೇ ಈ ಸಂಜೆ ಪೂಜೆ ಎಲ್ಲ ಮಾಡ್ತಾಯಿದ್ದಾಳೆ. ಪೂಜೆ ಯಾರೇ ಮಾಡಲಿ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು, ಭಯ ಇಟ್ಕೋಬಾರ್ದು. ಭಕ್ತಿಯಿಂದ ಮಾಡಿ ನಮ್ಮ ಕುಟುಂಬಕ್ಕೆ ಆಯು ಆರೋಗ್ಯ ಅಷ್ಟೈಶ್ವರ್ಯ ಕೊಡಪ್ಪ ಅಂತ ಬೇಡ್ಕೊಂಡ್ರೆ ಆ ಭಗವಂತ ನಮಗೆ ಒಲಿತಾನೆ. ಭಯ ಪಡೆದಿರ ಭಕ್ತಿಯಿಂದ ಮಾಡ್ಕೋಬೇಕಷ್ಟೇ. ಇದಾದ ಮೇಲೆ ನಾನು ಇವತ್ತು ಒಂದು ಸ್ಕ್ಯಾಲಪ್ ಡಿಸೈನ್ ಡಿಸೈನ್ ಮಾಡಿದ್ದೀನಿ. ಈ ಬ್ಲೌಸು ಸುಮಾರು 2 ಅವರ್ ಸ್ಟಿಚ್ ಮಾಡಿದ್ದೀನಿ. ಒಬ್ಬ ಕಸ್ಟಮರ್ ಹೇಳಿದರು, ನಮಗೆ ಈ ಡೈಲಿ ನನಗೆ ಕೊಡ್ತಾರೆ ಇವರು ಬಟ್ಟೆ, ನಾನು ಲೇಟ್ ಮಾಡಿದ್ರು ಕೂಡ ನನಗೆ ಬೇಜಾರು ಮಾಡ್ಕೊಳ್ದಿರ, ನನ್ನನ್ನೇನು ಒಂದು ಡಿಸಪಾಯಿಂಟ್ ಮಾಡ್ದಿರ, ನಾನು ಯಾವಾಗಾದರೂ ಕೊಡಲಿ, ಲೇಟ್ ಮಾಡಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನನಗೇ ಕೊಡ್ತಾರೆ. ನನ್ನ ಕಸ್ಟಮರುಗಳೆಲ್ಲರೂ ನನಗೆ ದೇವ್ರ ಸಮಾನನೇ. ನೋಡಿ, ನನ್ನ ಮಗಳು ಯಾವ ಥರ ರಂಗೋಲಿ ಬಿಡಿಸಿದ್ದಾಳೆ, ಯಾವ ಥರ ಪೂಜೆ ಮಾಡ್ಕೊಂಡಿದ್ದಾಳೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ರಂಗೋಲಿ ಬಿಡಿಸೋದು ಪ್ರತಿಯೊಂದು ಕೆಲಸನೂ ನಾನು ಹೇಳ್ಕೊಡ್ತೀನಿ. ಯಾವುದನ್ನು ಎಲ್ಲ ಕಲ್ತಿಟ್ಕೊಂಡಿರಬೇಕು ಹೆಣ್ಮಕ್ಳು ಈ ಕಾಲದಲ್ಲಿ. ಅದಕ್ಕೋಸ್ಕರ ನಾನು ಇದಾದೆಲ್ಲ ಆದಮೇಲೆ ನಮ್ಮ ಅತ್ತೆಯವರು, ನಮ್ಮ ತಂಗಿಯವರು ಊರಿಂದ KGF ಇಂದ ಬಂದಿದ್ದರು. ಎಲ್ಲರೂ ಹಾಯ್ ಹೇಳ್ತಾಯಿದ್ದಾರೆ ನೋಡ್ರಿ ನಿಮಗೆಲ್ಲನೂ. ಅವ್ರಿಗೆಲ್ಲ ಟೀ ಕಾಫಿ ಎಲ್ಲ ಕೊಟ್ಟು ನಾವು ಟೀ ಎಲ್ಲ ಕಾಫಿ ಎಲ್ಲ ಕುಡಿದು ಮನೇಲೇ ಸ್ವಲ್ಪ ಕೆಲಸ ಇದ್ದಿದ್ದು ಮಾಡ್ಕೊಂಡ್ವಿ. ಹಾಗೆ ಬೆಳಗಿನ ಸೊಪ್ಪು ಸಾರು ಮತ್ತು ಮುದ್ದೆ ಅನ್ನ ಮಾಡ್ಕೊಂಡಿದ್ವಿ. ಅದಕ್ಕೆ ಈಗ ಅನ್ನ ಮಾಡಿಕೊಂಡು ನಾವೆಲ್ಲ ಪೂಜೆಗೆ ಅಂತ ಹೂವು ತಂದಿದ್ವಿ. ಮಲ್ಲಿಗೆ ಹೂವೆಲ್ಲ ಕಟ್ಟಿ ಮಲಗೋಷ್ಟೊತ್ತಿಗೆ ರಾತ್ರಿ 1 ಗಂಟೆ ನನ್ನ ಮಾಮೂಲಿ ಟೈಮೇ ಆಯಿತು. ನಮಸ್ತೆ ಫ್ರೆಂಡ್ಸ್.